ನಮಸ್ಕಾರ. ನಾನು ರಮಾಕಾಂತ್ ಅವರು ನಿಮ್ಮ ಮುಂದುಗಡೆ. ದಯಮಾಡಿ ಕಮೆಂಟ್ನಿಂದ ನಾನು ಬೈಬೇಡ್ರಿ. ಇನ್ನೂ ನಾನಿಷ್ಟು ನನ್ನ ಹೆಲ್ತ್ ಇಟ್ಕೊಂಡು ನಿಮ್ಮ ಕೆಲವು ವಿಷಯಗಳನ್ನು ತಿಳಿಸ್ತಿದ್ರೆ ಏನೇನೋ ಬೈತೀರಪ್ಪ. ನೀವು ಸಲಹೆ ಕೊಟ್ಟರೆ ನನಗೆ ತುಂಬ ಸಂತೋಷ ಆಗುತ್ತೆ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನಾನು ಬೈದರೆ ಏನೂ ಯೂಸ್ ಇಲ್ಲ. ನಾವು ಸಂಘಟನೆ ನಡೆಸಬೇಕು. ಸಂಘಟನೆಯಿಂದ ಒಳ್ಳೆಯ ಕೆಲಸ ಆಗುವ ಮನೋಭಾವನೆಯಿಂದ ನಮ್ಮ ಸುಖ ದುಃಖ ನನ್ನ ಆರೋಗ್ಯವನ್ನು ಬಿಟ್ಟು ನಾನು ತನು ಮನದಿಂದ ನಿಮ್ಮ ಸಲುವಾಗಿ ಸೇವೆ ಕೊಡ್ತಾಯಿದ್ದೀನಿ. ಇಲ್ಲಿ ಬಿಡ್ರಿ, ಅವ್ರವ್ರ ವಿಚಾರ ಅವ್ರಿಗೆ ಬಿಟ್ಟಿದ್ದು. ಈಗ ನಾವು ಏನು ಮಾಡ್ತಾಯಿದ್ದೀವಿ, ಈ 10-11 ತಾರೀಕು ಪೋಸ್ಟ್ಪೋನ್ಮೆಂಟ್ ಏನು ಡೆಲ್ಲಿ ಕಾರ್ಯಕ್ರಮ ಆದಮೇಲೆ ನಾವು ಸುಮ್ಮನೆ ಕೂತಿಲ್ಲ. ಈಗ ನಮ್ಮ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ಏನು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದರ ಬಗ್ಗೆ ನಾವು ಫಾಲೋಅಪ್ ಮಾಡ್ತಾಯಿದ್ದೀವಿ. ಅವ್ರದ್ದು ಕೂಡ ಒಂದು ಪ್ರೆಷರು ಗೌರ್ಮೆಂಟ್ ಮೇಲೆ ತಂದು, ಈ ಗೌರ್ಮೆಂಟ್ ಕೂಡ ನಮಗೇನು ಆಶ್ವಾಸನೆ ಕೊಟ್ಟಿದೆ ಅದು ಪೂರ್ಣಗೊಳಿಸೋಕ್ಕೆ ನಮ್ಮ ಕಡೆಯಿಂದ ಸತತ ಪ್ರಯತ್ನ ನಡೀತಾ ಇದೆ. ಹಾಗೂ ಇನ್ನೊಂದು ವಿಷಯ, 500 ಮೇಲೆ ನಮ್ಮಲ್ಲಿ MPಗಳಿದ್ದಾರೆ. ಹಾಗೂ ಕರ್ನಾಟಕದಲ್ಲಿ 28 MPಗಳಿದ್ದಾರೆ. ಯಾರಾದರೂ ಒಬ್ಬರು MPಗಳು ನಮ್ಮ ಪೆನ್ಷನ್ ಬಗ್ಗೆ ಮಾತಾಡಿದ್ದಾರಾ? ನಮಗೆ ಬೇಕಾಗಿಲ್ಲ ಸರ್. ಅವ್ರ ಕಣ್ಣಲ್ಲಿ ನಾವು ತೂಗ್ತಾ ಇಲ್ಲ. ಈ ವಿಷಯನ್ನು ನಾವು ಸೀರಿಯಸ್ ಆಗಿ ವಿಚಾರ ಮಾಡಬೇಕು. ಇದರ ಬಗ್ಗೆ ಒಂದು ಬೇರೆ ಅಭಿಯಾನ ಮಾಡಬೇಕು. ನನ್ನ ಪ್ರಿಯ ಮಿತ್ರರೇ, ತಿಂಗಳ NAC ಮೀಟಿಂಗ್ ಮಾಡಿ ಈ MP ಮನೆ ಮುಂದೆ ಹೋಗಿ ಕೂತ್ಕೊಂಡು ನಮ್ಮ ಕಷ್ಟ ದುಃಖಗಳನ್ನು ಹೇಳ್ರಿ. ಅದು ಒಂದೇ ಅಲ್ಲ, 6 ಲಕ್ಷ ಜನ ಕರ್ನಾಟಕದಲ್ಲಿ ಪೆನ್ಷನ್ದಾರಿದ್ದಾರೆ. ಹಾಗೂ ಅವ್ರ ಮನೆಯವರು, ಅವ್ರ ರಿಲೇಷನ್ಸು, ಅವ್ರ ಫ್ರೆಂಡ್ಸ್ ಕೂಡ ಅವ್ರ ಜೊತೆಗಿದ್ದಾರೆ. ನಾವು ಕೂಡ ವೋಟ್ ಹಾಕ್ತೀವಿ. ನಾವು ಸುಮ್ಮನೆ ಕೇಳ್ತಾ ಇಲ್ಲ, ನಾವು ಪೆನ್ಷನ್ಗೆ ದುಡ್ಡು ಕೊಟ್ಟಿದ್ದೀವಿ. ವಿಷಯಗಳನ್ನು ವಿರಳವಾಗಿ ತಿಳಿಸಿ ಹೇಳಿ. ಕೇಳ್ರಿ. ಯಾಕೆ ಸರ್, ನನ್ನ ಬಗ್ಗೆ ಏನು ಮಾತಾಡೋಕ್ಕೆ ನಿಮಗೆ ರೈಟ್ಸ್ ಇಲ್ವಾ? ಬೇರೆಲ್ಲ ಕರೆದು ನಿಮ್ಮ ಕಷ್ಟ ದುಃಖಗಳನ್ನು ಕೇಳ್ತೀರಾ? ಯಾವತ್ತಾದರೂ ಕರ್ನಾಟಕದ ಜನರನ್ನ ಕಷ್ಟಗಳನ್ನು ಹೇಳ್ತೀರಾ? ಬರೀ ಎಲೆಕ್ಷನ್ ಟೈಮ್ನಲ್ಲಿ ಬಂದು ಕೇಳೋದ್ರೆ ಆಗಲ್ಲ. ನೀವೊಬ್ಬರು ಒಳ್ಳೆಯ ನಾಗರಿಕರು, ನಾವು ಹೇಳ್ತಾ ಇದ್ದೀವಿ. ನಮ್ಮ ಕೇಳಿ ಮುಂದೆ ಬರೋ ದಿನಗಳಲ್ಲಿ ನೀವು ಮಾಡ್ತೀರಾ. ನೀವು ಮಾಡೋವರೆಗೂ ನಿಮ್ಮ ಮನೆ ಮುಂದೆ ಧರಣಿ ಮಾಡ್ತೀವಿ ನಾವು. ಇಷ್ಟೇ ಹೇಳ್ರಿ. ನೋಡೋಣ ನಮ್ಮ ಕೆಲಸ ಹೆಂಗೆ ಆಗಲ್ಲ. ಮಹನೀಯರೇ, ದಯಮಾಡಿ ಕಾರ್ಯಕ್ರಮ ರೆಗ್ಯುಲರ್ ಮಾಡಿರಿ. ನಮ್ಮ NAC ಸಂಘಟನೆ ಸ್ಟ್ರಾಂಗ್ ಮಾಡಿರಿ. ಇವತ್ತಿಲ್ಲ ನಾಳೆ ನಿಮ್ಮ ಕೆಲಸ ಡೆಫಿನೆಟ್ ಆಗುತ್ತೆ. ಈ ನಾವು ಒಂದು ಹೇಳಿದ ಕೆಲಸ ಮಾಡೋದ್ರಿಂದ ಮುಂಬರುವ ದಿನಗಳಲ್ಲಿ ಬೇರೆ ಕೆಲಸಗಳನ್ನು ನಾವು MPಗಳ ಥ್ರೂನೇ ಮಾಡಬೇಕು. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಆಗ ಕೆಲಸ. ವಿಚಾರ ಮಾಡಿ, ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿ. ಹಾಗೂ ಈ ಕಾರ್ಯಕ್ರಮವನ್ನು ಹೂಡಿಕೊಂಡು ಬೇಗನೆ ಮಾಡ್ತೀರಿ ಅಂತ ತಿಳ್ಕೊಂಡು ಈ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ.